ಈಗ ಚಿದಂಬರ ರಹಸ್ಯ ಇಲ್ಲಿ ತನಕ ಏನು ಓದಿದ್ವಿ ಅದ್ರ ಒಂದು ಸಮಪ್ ಮಾಡಿಬಿಡೋಣ. ಮೇಯ್ನಾಗಿ ಒಂದು 4-5 ಗ್ರೂಪ್ ಆಫ್ ಪೀಪಲ್ ಇಲ್ಲಿ ಬರ್ತಾರೆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕ್ಕೆ. ಈ ಒಂದು ಸಮ್ಮರಿ ಇರೋದು ಒಂದು ನಮ್ಮ ಕ್ರಾಂತಿಕಾರಿಗಳು, ಕಾಲೇಜ್ ಹುಡುಗರು, ಅದ್ರ ಜೊತೆಗೆ ರಾಮಚಂದ್ರ ಅಂತ ಬರೋ ಒಬ್ಬ ಟೀಚರ್ ಪಾತ್ರ. ಇನ್ನೊಂದು ಏಲಕ್ಕಿ ಡೆವಲಪ್ಮೆಂಟ್ ಬೋರ್ಡಲ್ಲಿ ವರ್ಕ್ ಮಾಡುವಂಥ ಹೆಗ್ಡೆ, ಸಿದ್ದಪ್ಪ, ಪಾಟೀಲ್, ಮಹಮ್ಮದ್ದು, ಈ ಒಂದು ಗುಂಪು. ಇನ್ನೊಂದು ನಮ್ಮ ಇನ್ವೆಸ್ಟಿಗೇಟರ್ ಅಂಗಾಡಿ, ಕತೆಗಾರ ಜಯರಾಮ ಮತ್ತು ಕೃಷ್ಣೇಗೌಡ ಅವನ ಆಳುಗಳು. ಈಗ ಕತೆ ಶುರುವಾಗೋದು ನಮ್ಮ ಕ್ರಾಂತಿಕಾರಿಗಳಿಂದ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿಂದ ಏನೋ ಒಂದು ಯಾರ್ದೋ ಮನೆ ಹರಾಜು ನಡೀತಾ ಇರುತ್ತೆ, ನಮ್ಮ ಇಂಗ್ಲೀಷ್ ಗೌಡರ ಮಾವಂದು. ಅದನ್ನು ನಿಲ್ಸೋಕೆ ಹೋಗಿ ಅವನ ತಮಟೆ ಹರಿದಾಕಿ ಅಲ್ಲಿಂದ ಇಂಗ್ಲೀಷ್ ಗೌಡ ತಪ್ಪಿಸ್ಕೊಂಡು ಓಡ್ತಾನೆ. ಕೃಷ್ಣೇಗೌಡನ ಮನೆ ಆಳುಗಳು ಅವನನ್ನು ಹಿಡ್ಕೋತಾರೆ, ಕಳ್ಳ ಅಂತ ಚೆನ್ನಾಗಿ ಹೊಡಿತಾರೆ. ನೆಕ್ಸ್ಟ್ ಅವನು ಹುಡುಕ್ತಾ ಬಂದಂಥ ನಮ್ಮ ಕ್ರಾಂತಿಕಾರಿಗಳಿಗೆ ಅವ್ರು ಸಿಕ್ಕಿ ಅವರಲ್ಲಿ ಫೈಟ್ ಆಗುತ್ತೆ. ಈ ಒಂದು ಸೀನಲ್ಲಿ ಅಂಗಾಡಿ ಮತ್ತು ನಮ್ಮ ಕೃಷ್ಣೇಗೌಡ ಅವರಿಬ್ಬರು ಭೇಟಿ ಆಗುತ್ತೆ. ಅವರಿಬ್ಬರು ಸೇರಿ ಹುಡುಗರಿಗೆ ಆಳುಗಳಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಹಿಂಗೆ ಹೊಡೆದಾಟ ಆಗಿದ್ದು ಗೊತ್ತಾಗಬಾರ್ದು ಅಂತ ನಮ್ಮ ಕ್ರಾಂತಿಕಾರಿಗಳು ಯೋಚನೆ ಮಾಡ್ತಾ ಇರ್ತಾರೆ. ಹೊಡೆದಾಟ ಆಗಿದ್ದು ಗೊತ್ತಾಗಬಾರ್ದು ಅಂತ ಅವ್ರು ಯೋಚನೆ ಮಾಡಿಕೊಂಡು ಗೂಗ್ಲಿ ಜೊತೆ ಒಂದು ಸಲಹೆ ತೊಗೊಂಡು ಸುಮ್ಮನಿದ್ಬಿಡೋದು ಅಂತ ಅಲ್ಲಿಂದ ಅವರು ಕಾಲೇಜಲ್ಲಿ ಹರಟೆ ಹೊಡಿತಾ ಕೂತ್ಕೋಬೇಕಿದ್ರೆ ಅವರ ಟೀಚರ್ ರಾಮಚಂದ್ರ ಕರೆದ್ಬಿಟ್ಟು ಕೇಳ್ತಾರೆ, ನೀವೇನ? ಯಾಕೆ ಅಂತಂದರೆ ರಾಮಚಂದ್ರನಿಗೆ ಕೃಷ್ಣೇಗೌಡ ಬಂದು ಕೇಳಿರ್ತಾನೆ, ನಿಮ್ಮ ಹುಡುಗರು ಏನೋ ತರಲೆ ಮಾಡ್ತಾ ಇರ್ಬೋದು, ಒಂದ್ಸಲ ನಿಮ್ಮ ಹೇಳಿ ಅಂತ. ರಾಮಚಂದ್ರ ಕೇಳಿದಾಗ ಇವರು ಹೇಳ್ತಾರೆ, ನಾವು ಆ ಥರದ ಕೆಲಸ ಮಾಡಲ್ಲ ಅಂತ. ಕೊನೆಗೆ ಅವರ ಕಾಲೇಜ್ ಸಮಾರಂಭದಲ್ಲಿ ನಮ್ಮ ಇರುವಿಕೆಯನ್ನು ಅವರು ಇದು ಮಾಡ್ಕೋಬೇಕಲ್ಲ, ಪ್ರೂವ್ ಮಾಡ್ಕೋಬೇಕಲ್ಲ ಅಂತ ಪ್ರಶ್ನೆಗಳನ್ನ ತೊಗೊಂಬಂದು ನಮ್ಮ ಯಾರೋ ಪಾಟೀಲ್ರು ಇದ್ದಾರಲ್ಲ, ಪಾಟೀಲ್ರನ್ನ ಮುಖ್ಯ ಅತಿಥಿಯಾಗಿ ಕರೆಸಿರ್ತಾರೆ. ಅವ್ರಿಗೆ ಪ್ರಶ್ನೆ ಕೇಳಬೇಕು ಅಂತ ಅಂದ್ಬಿಟ್ಟು ಹೋಗಿ ಅದು ಒಂದು ಸ್ವಲ್ಪ ವಾದ ವಿವಾದ ಆಗಿ ಸಮಾರಂಭನೇ ಕ್ಲೋಸ್ ಆಗುತ್ತೆ. ಈಗ ಅದರ ಬಗ್ಗೆ 20ನೇ ಚಾಪ್ಟ್ರಲ್ಲಿ ನಮ್ಮ ಏನೇನು ಪಾತ್ರಗಳಿದ್ದಾವೆ, ಪ್ರಶ್ನೆ ಬರ್ಕೊಟ್ಟವರು ಮತ್ತು ಅಲ್ಲಿ ಹೆಗ್ಡೆ, ಸಿದ್ದಪ್ಪ ಇಂಥವರೆಲ್ಲ ಬಂದು ಡಿಸ್ಕಸ್ ಮಾಡ್ತಾ ಕೂತಿದ್ದಾರೆ. ಇದು ನಮ್ಮ ಕ್ರಾಂತಿಕಾರಿಗಳದಾಯಿತು. ಇನ್ನೊಂದು ಮಜಲಲ್ಲಿ ನೋಡಿದ್ರೆ ಅಂಗಾಡಿ ಇನ್ವೆಸ್ಟಿಗೇಷನ್ ಆಫೀಸರು, ಅವ್ರು ಬಂದು ಏಲಕ್ಕಿ ಡೆವಲಪ್ಮೆಂಟ್ ಬೋರ್ಡಲ್ಲಿ ವರ್ಕ್ ಮಾಡುವಂಥ ಹೆಗ್ಡೆ, ಸಿದ್ದಪ್ಪ, ಪಾಟೀಲ್ನ ಭೇಟಿ ಆಗೋದು, ಮಹಮ್ಮದ್ ಅವ್ರನ್ನ ಸೇರಿಸಿ ಎಲ್ಲರನ್ನೂ ಭೇಟಿ ಆಗೋದು. ಜೋಗಿ ಹಾಳ್ರು ಇನ್ವೆಸ್ಟಿಗೇಷನ್ ಏನಿರ್ಬೋದು, ಮತ್ತು ಜೋಗಿ ಹಾಳ್ರು ಕೊಲೆ ಆಗಿದೆಯಾ, ಅದರ ರಹಸ್ಯ ಏನು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ಸ್ ನಡೀತಾ ಇದೆ. ನಮ್ಮ ಜಯರಾಮ್ ಕತೆಗಾರ ಅವ್ರ ಬಗ್ಗೆ ಒಂದು ಇಂಟ್ರೋ ಕೊಟ್ಟು ಈ ಒಂದು ಇವು ನಮಗೆ ಗೊತ್ತಿರುವಂತಹ ವಿಷಯಗಳನ್ನ ಹೇಳಿ ಅವ್ರ ಹತ್ರ ಒಂದು ಕತೆ ಬರೆಸಿ ಏನು ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ಹೊಸ ರೂಪ ಬರ್ಬೋದಾ, ಒಂದು ದಿಕ್ಕು ತೋಚ್ಬೋದಾ ಅನ್ನೋದ್ರ ಬಗ್ಗೆನೂ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ನಮ್ಮ ಇದು ಕೃಷ್ಣೇಗೌಡ ಅವನಿಗೇನು ಚಿಂತೆ ಅಂತ ಅಂದರೆ, ಒಂದು ಏಲಕ್ಕಿ ಅವನ ಹತ್ರ ಇರೋ ದಾಸ್ತಾನು ಒಳ್ಳೆ ರೇಟ್ ಇದೆ ಕೊಟ್ಬಿಡೋದ ಅಥವಾ ಉಳಿಸ್ಕೊಳ್ಳೋದ. ಏಕೆ ಅಂತಂದರೆ ತೋಟಗಳೆಲ್ಲ ಹಾಳಾಗ್ತಿದ್ದಾವೆ, ಇನ್ಮೇಲೆ ಇಷ್ಟೊಂದು ವ್ಯಾಪಾರ ಆಗುತ್ತೋ ಇಲ್ವೋ ಅಂತ. ಈ ಸುಲೇಮಿನ್ ಬೇರೆ ಕಡೆಯವರು ಬಂದು ಒಂದು ಸ್ವಲ್ಪ ಆ ಊರನ್ನು ಧರ್ಮದ ಆಧಾರದಲ್ಲಿ, ರಾಜಕೀಯದ ಆಧಾರದಲ್ಲಿ ಕಂಟ್ರೋಲಿಗೆ ತೊಗೊತಾರದು. ಅದಕ್ಕಿಂತ ಇನ್ನೊಂದು ವಿಷಯ ಅವನ್ನ ನಿದ್ದೆಗೆಡಿಸ್ತಾ ಇರೋದು ಅಂತ ಅಂದರೆ, ಮನೆ ಮೇಲೆ ಕಲ್ಲು ಬೀಳ್ತಾ ಇರೋದು. ಯಾರು ಆ ಥರ ಕಲ್ಲು ಹೊಡಿತಾ ಇರ್ಬೋದು, ಯಾವ ಕಾರಣಕ್ಕೆ ಅನ್ನೋದನ್ನು ಅವನಿನ್ನ ಕಂಡುಹಿಡಿಯೋಕ್ಕಾಗಿಲ್ಲ. ಕೊನೆಗೆ ಅವನು ಕಂಪ್ಲೇಂಟ್ ಕೊಡೋಕೆ ಹೋಗಿ ಗಸ್ತಿರ್ಗೋಕೆ ದಫೇದಾರ್ ಜೋಗೆ ಬಂದು ಕಂಪ್ಲೇಂಟ್ ತಗೊಳ್ದೆ ಒಂದು ಸಲ ಆ ಥರ ಮನೆ ಮೇಲೆ ಕಲ್ಲು ಬಿದ್ದಾಗ ಗಾಳೀಲಿ ಗುಂಡು ಹೊಡೀರಿ ನೋಡೋಣ ಅಂತ ಅಂದ್ಕೊಂಡಿದ್ದು. ಇದೆಲ್ಲ ನಡೀತಾ ಇದೆ. ಈಗ ಇವನೇ ಒಂದು ದಿನ ಅವನು ಮತ್ತು ಆಳು ಚಿನಿಯ ಇಬ್ಬರು ಸೇರಿಕೊಂಡು ಪಹರೆ ಕೂಡ ಕೂತಿದ್ದಾರೆ. ಅಲ್ಲಿ ಕೆಲವೊಂದು ಘಟನೆಗಳು ನಡೆದಿದ್ದು ಅವನಿಗೂ ಭಯ ಆಗಿದೆ, ಮನುಷ್ಯರು ಮಾಡ್ತಾ ಇದ್ದಾರೋ ಇಲ್ಲ ದೆವ್ವ ಪಿಸಾಚಿಗಳ ಒಂದು ಕೈವಾಡನೋ ಏನೋ ಅಂತ. ಈಗ ಇಲ್ಲಿ ತನಕ ಬಂದು ನಿಂತಿದೆ. ಆ್ಯಂಡ್ ಇಲ್ಲಿ ಡೆವಲಪ್ಮೆಂಟ್ ಬೋರ್ಡಲ್ಲಿ ವರ್ಕ್ ಮಾಡೋ ಹೆಗ್ಡೆ, ಸಿದ್ದಪ್ಪ, ಮಹಮ್ಮದ್ದು ಮತ್ತು ಪಾಟೀಲ್ರು ಇವರೆಲ್ಲ ಸೇರಿ ಅಂಗಾಡಿ ಕೇಳಿದ್ರಿಂದ ರಿಪೋರ್ಟ್ಸ್ ಬೇಕು, ಏನೇನು ಸಂಶೋಧನೆ ಆಗಿದೆ ಅಂತ. ಅವರೆಲ್ಲ ಕೂತಿ ಈಗ ರೆಕಾರ್ಡ್ಗಳನ್ನ ಹುಡುಕ್ತಾ ಇದ್ದಾರೆ ಏನೇನು ಆಗಿದೆ ಅಂತ. ಅಲ್ಲಿ ಏನೋ ಸತ್ಯ ಆಚೆ ಬರುತ್ತೆ. ಕೃಷ್ಣೇಗೌಡನ ಮನೆ ಮೇಲೆ ಏನು ಕಲ್ಲು ಬೀಳ್ತಿದ್ದಾವೆ, ನಮ್ಮ ಕ್ರಾಂತಿಕಾರಿಗಳು ಮುಂದೆ ಯಾವ ನಿಟ್ಟಿನಲ್ಲಿ ಮುಂದುವರಿತಾರೆ, ಜಯರಾಮ್ ಕತೆ ಬಿಲ್ಡ್ ಮಾಡೋದು ಹೆಂಗಿರುತ್ತೆ, ಅದನ್ನೆಲ್ಲ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೋಡ್ತಾ ಹೋಗೋಣ.